ಇನ್ನು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಕುರ್ಚಿ ಕದನದ ಜೊತೆಗೇನೆ ಸಾಕಷ್ಟು ಜನ ಸಚಿವಾಕಾಂಕ್ಷಿಗಳ ಪಟ್ಟಿನೂ ಇದೆ. ನಾಯಕತ್ವ ಬದಲಾವಣೆ ಜೊತೆಗೆ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು. ಇದು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತು. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಅಜಯ್ ಸಿಂಗ್ ಹೇಳ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಮಾಜಿ ಮುಖ್ಯಮಂತ್ರಿ ದಿವಂಗತ ಧರ್ಮಸಿಂಗ್ ಅವರ ಪುತ್ರ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಅತ್ಯಾಪ್ತ ಗೆಳೆಯನೂ ಆಗಿದ್ದಂತಹ ಧರ್ಮಸಿಂಗ್ ಅವರ ಪುತ್ರ ಡಾಕ್ಟರ್ ಅಜಯ್ ಸಿಂಗ್, ನಾನು ಸಚಿವನಾಗಬೇಕು, ನನ್ನನ್ನು ಪರಿಗಣಿಸಬೇಕು, ನಾನು ಮಾಡಿದ ಕೆಲಸದಿಂದ ಸಚಿವ ಸ್ಥಾನ ಸಿಗೋ ಭರವಸೆ ನನಗಿದೆ, 100ಕ್ಕೆ 100ರಷ್ಟು ಈ ಬಾರಿ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ. 2.5 ವರ್ಷದ ಬಳಿಕ ಸಂಪುಟ ಪುನರ್ರಚನೆ ಅಂತ ವರಿಷ್ಠರು ಹೇಳಿದ್ರು. ಪಂಚರಾಜ್ಯ ಚುನಾವಣೆ ಬಳಿಕ ಸಂಪುಟ ವಿಸ್ತರಣೆ ಆಗುವ ವಿಶ್ವಾಸ ಇದೆ. ಕಲಬುರಗಿಯಲ್ಲಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೂಡ ಆಕಾಂಕ್ಷೆ ಇದ್ದೆ. ನಾನಂತೂ 2018ರಲ್ಲೂ ಕೂಡ ಆಕಾಂಕ್ಷೆ ಇದ್ದೆ, 2023ರಲ್ಲೂ ಕೂಡ ಆಕಾಂಕ್ಷೆ ಇದ್ದೆ. ಈಗಲೂ ಕೂಡ ಪಕ್ಷ, ನಮ್ಮ ಪಕ್ಷದ ವರಿಷ್ಠರಾಗಲಿ ನಾವು ಮಾಡಿರುವಂಥ ಒಂದು ಕೆಲಸ ಗಮನದಲ್ಲಿ ಇಟ್ಕೊಂಡಿದ್ದಾರೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾಗಿ ಏನೇನು ಕೆಲಸ ಮಾಡಿದ್ದೀನಿ ಅವ್ರಿಗೆಲ್ಲ ಮಾಹಿತಿ ಇದೆ. ಮುಖ್ಯ ಸಚೇತಕನಾಗಿ ಏನು ಕೆಲಸ ಮಾಡಿದ್ದೀನಿ ಅಂತ ಅವ್ರ ಮಾಹಿತಿ ಇದೆ. ದೆಹಲಿಯಲ್ಲಿ ವಿಶೇಷ ಪ್ರತಿನಿಧಿಯಾಗಿ ಏನು ಕೆಲಸ ಮಾಡಿದ್ದೀನಿ ಅಂತ ಕೂಡ ಅವ್ರಿಗೂ ಇದೆ. ನಾನು ಖಂಡಿತವಾಗಿ 100ಕ್ಕೆ 100 ಆಕಾಂಕ್ಷಿ ಇದ್ದೀನಿ. ನನಗೆ ಮಂತ್ರಿ ಸ್ಥಾನ ನೀಡ್ತಾರಂತನೂ ಕೂಡ ಪಕ್ಷದವರು ಭರವಸೆಯನ್ನು ನೀಡಿದ್ದಾರೆ. ಹಾಗೆ ಮಂತ್ರಿ ಸ್ಥಾನ ನೀಡ್ತಾರಂತ ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ. ಇದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ, ಅದು 15 ದಿವಸ ಆಗಿರಬಹುದು, 1 ತಿಂಗಳಾಗಿರ್ಬಹುದು, ಜೂನಲ್ಲಿ ಆಗಿರ್ಬಹುದು, ಒಂದು ತೀರ್ಮಾನ ಪಕ್ಷದ ವರಿಷ್ಠರು ತಗೊಳ್ತಾರೆ. ಅದಕ್ಕೆ ನಂಗೆ ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ. ನಾನಂತೂ 2018ರಲ್ಲೂ ಕೂಡ ಆಕಾಂಕ್ಷೆ ಇದ್ದೆ, 2023ರಲ್ಲೂ ಕೂಡ ಆಕಾಂಕ್ಷೆ ಇದ್ದೆ. ಈಗಲೂ ಕೂಡ ಪಕ್ಷ, ನಮ್ಮ ಪಕ್ಷದ ವರಿಷ್ಠರಾಗಲಿ ನಾವು ಮಾಡಿರುವಂಥ ಒಂದು ಕೆಲಸ ಗಮನದಲ್ಲಿ ಇಟ್ಕೊಂಡಿದ್ದಾರೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾಗಿ ಏನೇನು ಕೆಲಸ ಮಾಡಿದ್ದೀನಿ ಅವ್ರಿಗೆಲ್ಲ ಮಾಹಿತಿ ಇದೆ. ಮುಖ್ಯ ಸಚೇತಕನಾಗಿ ಏನು ಕೆಲಸ ಮಾಡಿದ್ದೀನಿ ಅಂತ ಅವ್ರ ಮಾಹಿತಿ ಇದೆ. ದೆಹಲಿಯಲ್ಲಿ ವಿಶೇಷ ಪ್ರತಿನಿಧಿಯಾಗಿ ಏನು ಕೆಲಸ ಮಾಡಿದ್ದೀನಿ ಅಂತ ಕೂಡ ಅವ್ರಿಗೂ ಇದೆ. ನಾನು ಖಂಡಿತವಾಗಿ 100ಕ್ಕೆ 100 ಆಕಾಂಕ್ಷಿ ಇದ್ದೀನಿ. ನನಗೆ ಮಂತ್ರಿ ಸ್ಥಾನ ನೀಡ್ತಾರಂತನೂ ಕೂಡ ಪಕ್ಷದವರು ಭರವಸೆಯನ್ನು ನೀಡಿದ್ದಾರೆ. ಹಾಗೆ ಮಂತ್ರಿ ಸ್ಥಾನ